ನರ್ಕ ನನಗೆ ಹೊರಗಡೆ ಜಗತ್ತಲ್ಲೇ ನರ್ಕ ನೋಡಿರೋ ನಾನು, ಅದೇ ಅದು ನನಗೇನು ಅಷ್ಟು ಹೊಸದು ಅನಿಸ್ಲಿಲ್ಲ. ಬಟ್ ಒಳಗಡೆ ಮೇಡಮ್ ಭಯಾನಕ ನರ್ಕ. ಬಿಗ್ ಬಾಸ್ ಮನೆಯಲ್ಲಿ ಅಯ್ಯಪ್ಪ ಅಲ್ಲೇನಿದ್ರಲ್ಲ 17 ಜನ. 1,000 ಸಂಬಳ ತಗೊಳ್ಳುವಾಗ ಅಟ್ಲೀಸ್ಟ್ ಊಟ ಸಿಕ್ತಿತ್ತು, ಎಲ್ಲ ಸಿಕ್ತಿತ್ತು. ಅಲ್ಲಿ ಗೋಲ್ಡ್ ಸುರೇಶ್ ಆಗಿ ಹೋಗಿ ಗಂಜಿ ಕುಡಿತಿದ್ರು ನರ್ಕದಲ್ಲಿ. ಹೆಂಗಿತ್ತು ಸರ್ ಅದು ಜೀವನದಲ್ಲಿ ಪಾಠ ಮಾಡ್ಬೇಕು ಮೇಡಮ್, ಅದನ್ನ ಕಲಿಬೇಕು. ಓಕೆ ಕಲಿಬೇಕು. ನಾನು ಹೇಳ್ದಲ್ಲ, ನೀವು ಎಷ್ಟೇ ಜೀವನದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಸಕ್ಸಸ್ ಆಗ್ತಾ ಇರಿ, ಫೇಲ್ಯೂರ್ ನಮ್ಮ ನೆಕ್ಸ್ಟ್ ಸ್ಟೆಪ್ಗೆ ಅಡಿಪಾಯ ಆಗುತ್ತೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ತಗೊಳ್ಳಿ, ಅವ್ರು ಎಷ್ಟು ಸಕ್ಸಸ್ ಆಗಿದ್ದಾರೆ, ಎಷ್ಟು ಫೇಲ್ಯೂರ್ ಆದ್ಮೇಲೆ ಅವ್ರು ನೆಕ್ಸ್ಟ್ ಗಟ್ಟಿಯಾಗಿ ನಿಂತ್ಕೊಂಡಿರೋದು. ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಸಕ್ಸಸ್ ಆಗ್ತೀರಾ, ಸಕ್ಸಸ್ ಆದಾಗ ಎಲ್ಲರೂ ಜೊತೆಗಿರ್ತಾರೆ. ಫೇಲ್ಯೂರ್ ಆಗ್ತಿರಲ್ಲ, ಅವಾಗ ಯಾರು ಜೊತೆಗಿರಲ್ಲ. ಯಾಕೆ ಗೊತ್ತಾ? ಅವಾಗ ನಮಗೆ ಗೊತ್ತಾಗುತ್ತೆ ಪಾಠಗಳು. ಓಹ್, ನಾನು ಏನೇನು ಜನ ಸಂಪಾದನೆ ಮಾಡಿದ್ದೀನಿ, ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ನೋಡ್ರಿ, ಅಲ್ಲೇ ಗೊತ್ತಾಗೋದು ನಮಗೆ. ಯಾರು ಇರಲ್ಲ, ಯಾರು ನಮ್ಮವರಲ್ಲ. ನಾವು ಅನ್ಕೊಂತೀವಿ ದೊಡ್ಡ ಮುಟ್ಟಾಳ್ರು ನಾವು. ಏನಂದ್ರೆ ಅವ್ರು ನಮ್ಮವರು, ನಮ್ಗೆ ಆಗ್ತಾರೆ ಅವರು, ಅವ್ರ ಕಷ್ಟಕ್ಕೆ ನಾವಾಗಿದ್ದೀವಿ, ನಮ್ಮ ಕಷ್ಟಕ್ಕೆ ಅವ್ರು ಆಗ್ತಾರೆ. ಎಲ್ಲ ಸುಳ್ಳು, ಯಾರೂ ಆಗಲ್ಲ. ನನ್ನ ಜೀವನದಲ್ಲಿ ಬಹಳ ಉದಾಹರಣೆಗಳಿದೆ. ಸುರೇಶು ಗೋಲ್ಡ್ ಸುರೇಶ್ ಆದಮೇಲೆ ಎಲ್ಲರೂ ಇದ್ರು. ಸುರೇಶ್ ಹತ್ರ ಏನು ಇಲ್ಲ ಅಂತಂದಾಗ ಯಾರೂ ಬರಲ್ಲ, ಯಾರು ಮಾತು ಆಡ್ಸಲ್ಲ, ನಿಮ್ಮನ್ನು ಊಟ ಮಾಡಿದ್ರಂತನೂ ಕೇಳಲ್ಲ. ಅಂಥ ಜನನೂ ಇದ್ದಾರೆ. ನನಗೆ ಅನುಭವಗಳಾಗಿದೆ ಜೀವನದಲ್ಲಿ ಅದೆಲ್ಲ.